ಅಂಥ ರೋಗ ಯಾವುದು ಅಲ್ವಾ? ಸರಳಮ್ಮ ಜ್ವರ. ಜ್ವರ ಬರದೇ ಇರೋ ವ್ಯಕ್ತಿ ಯಾರು? ಸಿಕ್ತಾ ಉತ್ತರ? ಜ್ವರ ಯಾರಿಗೂ ಬಂದಿಲ್ಲ. ಈ ಜ್ವರ ಯಾಕೆ ಬರಬೇಕು ಅಂತ ತಿಳ್ಕೊಂಡಾಗ ನಮ್ಗೆ ಸತ್ಯ ಗೊತ್ತಾಗೋದು. ಹೌದು. ಮಗುಗೆ ಜ್ವರ ಯಾಕೆ ಪದೇ ಪದೇ ಬರುತ್ತೆ, ನಮಗೆ ಅವಾಗವಾಗ ಯಾಕೆ ಮೈ ಬಿಸಿ ಆಗತ್ತೆ ಅಲ್ಲ. ಇದು ಮನುಷ್ಯ ಅಂದ್ಮೇಲೆ ಬರಬೇಕು ಅಂದರೆ ಅನುಭವಿಸಿ. ಇದು ಸೋಮರಿ ಉತ್ತರ ತಾನೆ. ಮನುಷ್ಯ ಅಂದಮೇಲೆ ಕಷ್ಟ ಹಂಗಿದ್ಮೇಲೆ ಅನುಭವಿಸಿ. ಇಲ್ಲ, ಇದರ ಒಂದು ಸತ್ಯ ಇದೆ, ಇದು ನಮಗೆ ಅರ್ಥಭರಿತವಾದ ಒಂದು ವಿಚಾರ ಬೇಕಾಗಿದೆ ಅಂದರೆ ಈ ಜ್ವರದಿಂದ ಮುಕ್ತರಾಗಿದ್ದೀವ ನಾವು? ಆಗಿಲ್ಲ ಅಲ್ಲ? ಖಂಡಿತ ಆಗಿಲ್ಲ. ಒಪ್ಕೋಬೋದಲ್ಲ? ಹೌದು. ಈ ಜ್ವರ ಯಾಕೆ ಬರುತ್ತಾಗಾದ್ರೆ? ಮಕ್ಕಳು ತಾನೇ ಯಾಕೆ ಬರುತ್ತೆ? ಪದೇ ಪದೇ ಮಕ್ಕಳಿಗೆ ಬರಲ್ಲ ಅಂತೇನಮ್ಮ? ಬರುತ್ತೆ ಗುರುಗಳೇ. ಇದರಲ್ಲಿ ವಿಶೇಷವಾಗಿ ಕೆಮ್ಮು, ಶೀತ ಅಂದರೆ ನೆಗಡಿ, ಜ್ವರ ಜೊತೆಯಲ್ಲಿ ಇರುತ್ತಲ್ವ ಇದು? ಹೌದು ಗುರುಗಳೇ. ಆದ್ಮೇಲೆ ಒಂದು ಇಂಟರ್ ಕನೆಕ್ಷನ್ ಗುರುಗಳೇ. ಇದು ಸಾಧ್ಯ ಇದೆಯಲ್ವಾ? ಹೌದು. ಈ ಮಗು ಯಾಕೆ ಇದಕ್ಕೆ ಸಿಕ್ಕಾಕೋತು? ಇದ್ರ ಜೊತೆಗೆ ಮಗುಗೆ ಉಷ್ಣ ಜಾಸ್ತಿ, ನಮ್ಮ ಮಗುಗೆ ಶೀತ ಜಾಸ್ತಿ. ಹೌದಾ? ನಮ್ಮ ಮಗುಗೆ ಶೀತ ಜಾಸ್ತಿ, ಉಷ್ಣ ಜಾಸ್ತಿ. ಯಾಕೆ ಬಂತು ಮಗುಗೆ ಶೀತ ಉಷ್ಣ? ಎಲ್ಲಿಂದ ಬಂತಿದ್ದು? ತಂದೆ ತಾಯಿಯಿಂದ ಬಂದಿರುತ್ತೆ ಗುರುಗಳೇ. ತಂದೆ ತಾಯಿ ಮಾಡಿರ್ತಕ್ಕಂಥ ಘೋರ ಅಪರಾಧವಾದರೂ ಏನು? ತಂದೆ ತಾಯಿಯಿಂದನೇ ಬಂದಿರೋದು ಮಗು ಏನು ಅನುಭವಿಸ್ತಾ ಇದೆ ಅಪ್ಪ ಅಮ್ಮಂದೆ ಸರಿ. ಹೌದು. ಅವರು ಮಾಡಿರುವಂತಹ ಘೋರವಾಗಿರುವಂತಹ ಅಪರಾಧವಾದರೂ ಏನು ಅಂತ ಪ್ರಶ್ನೆ ಹೇಳ್ಬಿಡ್ಲಾ? ಆದರೆ ಆವಾಗಲೇ ಹೇಳಿದ್ದೀನಿ, ಹೇಳಿದಷ್ಟು ಕೇಳಿದಷ್ಟು ಪರಿಹಾರ ಮಾಡ್ಕೊಳ್ಳುವಷ್ಟು ಸುಲಭವಾದ ವಿಚಾರ ಆಗದೇ ಇದ್ದರೂ ಮಾಡ್ಕೊಳ್ಳೋ ಜಾಗದಲ್ಲಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಏನಪ್ಪ ಅದು ಅಂದರೆ 2 ಭಾಗ ಇದೆ ಇದಕ್ಕೆ. ಒಂದು ಮಾಂಸಾಹಾರ. ಯಾವುದು? ಮಾಂಸಾಹಾರ. ಒಂದು ಮಾಂಸಾಹಾರ, ಇನ್ನೊಂದು ಸಸ್ಯಾಹಾರ. ಈ ಎರಡರಲ್ಲೂ ಸಮಸ್ಯೆಲೇ ಇದ್ದೀವಿ ನಾವು. ಮಾಂಸಾಹಾರದಲ್ಲೂ ಸಮಸ್ಯೆನೇ, ಸಸ್ಯಾಹಾರದಲ್ಲೂ ಸಮಸ್ಯೆನೇ. ಇವೆರಡರಲ್ಲೂ ಸಮಸ್ಯೆಯನ್ನು ಗುರುತಿಸ್ಕೊಳ್ಳೋವರೆಗೂ ನಾವು ಯಾವ ಕಾರಣಕ್ಕೂ ಹೊಂದಾಣಿಕೆ ವಿಚಾರ ಇಲ್ಲವೇ ಇಲ್ಲ. 36 ಗಣಕೂಟ ರೀ, ಯಾರಿಗುಂಟು ಯಾರಿಗಿಲ್ಲ. ಅಯ್ಯೋ ಅದ್ಭುತವಾದ ದಾಂಪತ್ಯ ಅಂತಾರೆ. ಆ 36 ಅದೆಲ್ಲಿ ಹಿಡ್ಕೊಂಬತ್ತಾರೋ ಗೊತ್ತಿಲ್ಲ. ಹೌದಾ? 36 ಬಂದರೆ ಎಲ್ಲವೂ ಸಕ್ಸಸ್. ಅವರು ಮಹಾಲಕ್ಷ್ಮಿ, ಇವರು ಶ್ರೀಮನ್ನಾರಾಯಣ, ಇಲ್ಲ ಅವರು ಪರಮೇಶ್ವರ, ಇವರು ಪಾರ್ವತಿ. ಮದುವೆ ಮಾಡಿ ಆಯ್ತಲ್ಲ, ಅವ್ರ ಕತೆ ಆಮೇಲೆ ಮುಂದೆ ನೋಡಬೇಕಲ್ಲ. ಹೀಗೆ ನಾವು ಅದನ್ನು ಹೇಳ್ತಾ ಇರ್ತಕ್ಕಂತಹ ವಿಚಾರ ಎಷ್ಟರ ಮಟ್ಟಕ್ಕೆ ಸತ್ಯವಾಗಿ ಅರ್ಥಗರ್ಭಿತವಾಗಿ ನಾವು ಬದುಕ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ನಾವು ಹೀಗೆ ತಪ್ಪು ಮಾಹಿತಿಯಿಂದ ಬದುಕಬೇಕಾ? ಇವತ್ತು ನಮ್ಮ ದೇಶ ಒಂದು ಸಣ್ಣ ವಿಚಾರವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಅನ್ವಯ ಆಗತ್ತಾ ಇಲ್ವಾ? ಖಂಡಿತ ಆಗುತ್ತೆ ಗುರುಗಳೇ. ರಾತ್ರಿಗೆ ಏನಾಗುತ್ತೋ ಬೆಳಿಗ್ಗೆ ಏನಾಗುತ್ತೋ ಹಾಗೆ ಮನೆಯಲ್ಲಿ ಮಲ್ಕೊಳ್ತಕ್ಕಂಥ ಯಜಮಾಂತಿ ಯಾವ ಮಟ್ಟಕ್ಕೆ ಯೋಚನೆ ಮಾಡಿ ಮಲ್ಕೋಬೋದು, ಯಾವ ಮಟ್ಟಕ್ಕೆ ಯೋಚನೆ ಮಾಡಿ ಬೆಳಗ್ಗೆ ಹೇಳ್ಬೋದು. ಇದಕ್ಕೆ ಮೂಲ ರಹಸ್ಯವಾಗಿರ್ತಕ್ಕಂತಹ ಒಂದು ತಪ್ಪಾಗತ್ತೆ. ಈ 2 ಆಹಾರ ಪ್ರಕ್ರಿಯೆ, ಸಸ್ಯಾಹಾರ ಮಾಂಸಾಹಾರ, ಎರಡರಲ್ಲೂ ಕೂಡ ತಪ್ಪಾಗೋಗಿದೆ, ಆಗಿದೆ, ಆಗ್ತಾ ಇದೆ, ಮುಂದಕ್ಕೂ ಆಗತ್ತೆ. ಏನು ತಪ್ಪಾಗಿದೆ ಗುರು ಹೇಳೋಣ. ಈ 2 ಯಾಕೆಂದರೆ ಮಾಂಸಾಹಾರಿಗೆ ಮಾತ್ರ, ನಾವು ಸಸ್ಯಾಹಾರಿಗೆ ಏನು ಆಗಲ್ವಲ್ಲ ಅಂತ ಅನ್ಕೊಳ್ಳಂಗಿಲ್ಲ. ಅಲ್ಲೂ ಕೂಡ ತಗಲಾಕೊಂಡಿದ್ದೀವಿ, ಇದರಲ್ಲೂ ತಗಲಾಕೊಂಡಿದ್ದೀವಿ. ಇದು ಸ್ಕೀಮು 6 ತಿಂಗಳು, ಅದು ಸ್ಕೀಮು 3 ತಿಂಗಳು, ಅಷ್ಟೇ ವ್ಯತ್ಯಾಸ. ಆದರೆ 2 ರೋಗದ ಟ್ಯಾಂಕೆ. ಸಸ್ಯಾಹಾರಿನೂ ರೋಗನೇ, ಮಾಂಸಾಹಾರಿನೂ ರೋಗನೇ. ಅದು ಸ್ವಲ್ಪ ಡಿಫ್ರೆಂಟ್ ಚೇಂಜಸ್ ಬರುತ್ತೆ. ಅಂತೂ ರೋಗ ಅಂತೂ ತಪ್ಪಲ್ಲ. ಇದೆರಡು ರೋಗ ಆಗ್ಬಿಟ್ರೆ ಮತ್ತೆ ತಿನ್ನೋದೇನನ್ನ ಅನ್ನೋದು ಪ್ರಶ್ನೆ ಬರ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಈಗ ಏನಾಗಿದೆ ಅಂದರೆ ನಾವು ಮಾತಾಡೋ ಮಾತು ತಗೊಂಡಂಥ ನಿರ್ಧಾರ 2 ನಿಮಿಷನೂ ಉಳಿತಾ ಇಲ್ಲ, ಅದು ಟ್ರಸ್ಟ್ ಆಗ್ಬಿಡ್ತಾ ಐತೆ. ಆಗ್ತಾ ಇದೆಯಾ ಇಲ್ವಾ? ದೊಡ್ಡವರಿಂದ ವಯಸ್ಸಾದವರು ಈ ರಾಮಾಯಣ ಇದೆಯಾ ಇಲ್ವಾ? ಯಾಕೆ ರೋಗ ಬಂತು? ಬಂತಲ್ಲ, ರೋಗ ಇದೆ, ಬಂದಿಲ್ಲ, ರೋಗ ಇದೆ. ಈ ರೋಗದಿಂದ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಾಂಸಾಹಾರ ಅಂತಕ್ಕಂತಹ ವಿಚಾರಕ್ಕೆ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ಏನು? ಹಿಂದೆ ಮಾಂಸಾಹಾರ ತಿಂತಿರಲ್ವ ಸ್ವಾಮಿ, ಅವಾಗ ಆರೋಗ್ಯಗಿದ್ದರಲ್ಲ ಅಂತ ಕೇಳ್ತೀನೋ ಅಂತ ಕಾಯ್ಕೊಂಡಿದ್ದೆ ನಾನು. ಹಿಂದಿನವರು ಮಾಂಸ ತಿಂತಿದ್ರು, ಹೌದಾ? ಎಷ್ಟು ಚೆನ್ನಾಗಿದ್ರಲ್ವಾ? 15-20 ಮಕ್ಕಳಾದ್ರು ಎಷ್ಟು ಚೆನ್ನಾಗಿದ್ರಲ್ವಾ? ಮಕ್ಕಳು ಆರೋಗ್ಯವಾಗಿದ್ರು, ಅಪ್ಪ ಅಮ್ಮನೂ ಆರೋಗ್ಯವಾಗಿದ್ರು. ಈಗಲೂ ಅದೇ ಮಾಂಸನೇ ತಿಂತಾ ಇರೋದು. ಈಗ ಯಾಕೆ ಹಿಂಗೆ, ಅವಾಗ ಯಾಕೆ ಹಂಗೆ?
ಇದು ವ್ಯತ್ಯಾಸ ಬರುತ್ತಲ್ವಾ? ಖಂಡಿತ ಬರುತ್ತೆ ಗುರುಗಳೇ. ಎಷ್ಟು ಆಶ್ಚರ್ಯ ಅಲ್ಲ? ಆಹಾರ ಹಿಂದೆ ಈಗ ವ್ಯತ್ಯಾಸ ಏನಾಗಿದೆ ಏನಾದ್ರು ಹೇಳೋಕ್ಕಾಗತ್ತಮ್ಮ? ಏನು ವ್ಯತ್ಯಾಸ ಆಗಿರ್ಬೋದು? ಕುರಿ ಮೇಕೆ ಸರಿ ಇಲ್ವಾ? ಮೈದಾನ ಸರಿ ಇಲ್ವಾ? ತಿನ್ನೋ ರೀತಿ ಸರಿ ಇಲ್ವಾ? ನಾವಿರೋದು ಸರಿ ಇಲ್ವಾ? ಯಾವ್ದಿರ್ಬೋದು? ಅದರಲ್ಲೂ ತಪ್ಪಾಗಿದೆ ಗುರುಗಳೇ ಇವಾಗ ಸಿಚುವೇಶನ್. ಇದೆಷ್ಟೆಲ್ಲ ಸೇರಿ ಒಂದೇ ಒಂದು ತಪ್ಪಿದೆ. ಇಷ್ಟಕ್ಕೆಲ್ಲ ಉತ್ತರ ಒಂದೇ ತಪ್ಪಿದೆ, ಹೇಳ್ಬಿಡ್ತೀನಿ. ಸೌದೆ ಒಲೆಯಿಂದ ಬೇಯಿಸಿದ ಮಾಂಸಾಹಾರದಿಂದ ಯಾವ ಕಾರಣವೂ ಬಚಾವ್. ಈಗ ಸೌದೆ ಒಲೆಯಲ್ಲಿ ತಿನ್ನುತ್ತಿರುವ ಯಾರೋ ಭೂಪತಿ ಗಂಟಿದ್ದಾರೆ, ಸ್ವಲ್ಪ ತೋರಿಸ್ಬೇಕು. ಆಗಿದೆಯಾ? ಸೌದೆ ಒಲೆಯ ಮಾಂಸಾಹಾರ 50-50 ಪರವಾಗಿಲ್ಲ, ಒಪ್ಕೋಬೋದು. ಈಗ ನಮ್ಮ ಮನೆಯಲ್ಲಿರುವುದು ಯಾವುದು ಸ್ಟೌವು? ಗ್ಯಾಸ್ ಸ್ಟೌವು. ಆಯ್ತಲ್ಲ? ಇದೇನು ಅಂದರೆ ಮೇಲೆ ಮಾತ್ರ ಕವಚ ಇರುತ್ತೆ, ಒಳಗೆಲ್ಲ ಹಾಗೆ ಇರುತ್ತೆ ಅಂತ ತಿಳ್ಕೊಂಡ್ರೆ ಚಂದ. ಇದು ವರ್ಣನೆ ಹೇಳೋಣ. ಇದಕ್ಕಿಂತ ಸ್ವಲ್ಪ ಹತ್ತಿರ ಹೋದರೆ ಕುಕ್ಕರಲ್ಲಿ ಮಾಡಿದಂಥ ಅನ್ನ ಪ್ರತಿಯೊಂದು ಇಸುಗು ನೋಡಿ ಕರೆಕ್ಟಾಗಿ ಯಾವುದು ಒಂದೇ ರೀತಿಯಲ್ಲಿ ಇರೋದೇ ಸಾಧ್ಯ ಇಲ್ಲ. ಸಣ್ಣ ವಿಚಾರ ಹೇಳ್ಕೊಡ್ತೀನಿ. ಕುಕ್ಕರಲ್ಲಿ ಮಾಡಿದಂಥ ಅನ್ನವನ್ನು ನೀವು ಪ್ರತಿಯೊಂದು ಸ್ವಲ್ಪ ಕೈಯಿಂದ ಎತ್ಕೊಂಡು ಒಂದೊಂದನ್ನು ಇಸುಕ್ತಾ ಹೋಗಿ ಒಂದು ಗಟ್ಟಿ ಇರುತ್ತೆ, ಒಂದು ಸ್ಮೂತಾಗಿ ಕರಗೋಗುತ್ತೆ. ಇದೆಯಾ ಇಲ್ವಾ? ಅಂದರೆ ತಿನ್ನೋ ಅನ್ನನೇ ನಾವು ಅರ್ಧಂಬರ್ಧ ಮಾಡಿ ತಿನ್ನೋ ಜನ, ಇನ್ನು ಸ್ಟೌವಲ್ಲಿ ಬೇಯಿಸಿದಂಥ ಮಾಂಸಾಹಾರವನ್ನು ತಿಂದಂಥ ತಂದೆ ತಾಯಿಗೆ ಹುಟ್ಟುತ್ತೆ ಮಗು. ಹಬ್ಬ ಆ ಮಗುವಿನ ಭವಿಷ್ಯ ಎಲ್ಲ ನೀವು ತಿಂದಿರುವ ಮಾಂಸದಲ್ಲಿ ಅಡಗಿದೆ. ತಂದೆ ತಾಯಿ ತಿಂದಿರುವ ಮಾಂಸಾಹಾರದಲ್ಲಿ ಮಗುವಿನ ಪೂರ್ಣ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲ ರೋಗಗಳು ಅಲ್ಲೇ ಇದೆ. ಆ ರೋಗದಿಂದ ಮಗು ಏನು ಅನುಭವಿಸುತ್ತೆ ಅದು ಹೇಳ್ಬಿಡೋಣ. ಮಾಂಸನೇ ತಿಂದಿದ್ದಾರೆ, ಅತಿಯಾಗಿ ಮಾಂಸ ತಿಂದಿದ್ದಾರೆ, ರಾತ್ರಿ ತಿಂದಿದ್ದಾರೆ, ಮಧ್ಯಾಹ್ನ ತಿಂದಿದ್ದಾರೆ, ಅದಾದಮೇಲೆ ಪ್ರಶ್ನೆ. ಒಟ್ಟಿನಲ್ಲಿ ಮಾಂಸ ತಿಂದಿದ್ದಾರೆ ಅಪ್ಪ ಅಮ್ಮ. ತಿನ್ನೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ತಿನ್ನೋ ವಿಧಾನ ಬೇಕು, ಅದನ್ನು ಸಿದ್ಧತೆ ಮಾಡೋ ವಿಧಾನ ಬೇಕು. ಹೌದಾ? ನಾವು ಅರ್ಜೆಂಟು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾಲಿಗೆ ಸ್ವಲ್ಪ ಟಚ್ ಆದರೆ ಸಾಕು, ಚೆನ್ನಾಗಿದೆ ಅಂತ ಪ್ರೂವ್ ಮಾಡಿಬಿಡ್ತೀವಿ ನಾವು. ನಾಲಿಗೆ ಟಚ್ ಆದರೆ ಚೆನ್ನಾಗಿದೆ, ಹೌದು ತಾನೆ? ಅಷ್ಟೇ. ಇದು ನಮಗೆ ತಪ್ಪಾಗ್ತಾ ಇದೆ ಅಂತ ನಮಗಿನ್ನೂ ಅರಿವಾಗಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ಬಂದಾಗ ಮಾಂಸಾಹಾರದಿಂದ ಬೆಳೆದಂತಹ ಅಂದರೆ ಉತ್ಪತ್ತಿಯಾದಂಥ ಮಗು, ಗರ್ಭಾವ್ಯವಸ್ಥೆಯಲ್ಲಿ ಉತ್ಪತ್ತಿಯಾದಂಥ ಮಗು ಏನೆಲ್ಲ ಅನಾಹುತಕ್ಕೆ ಗುರಿಯಾಗಿರುತ್ತೆ. ಗರ್ಭಾವ್ಯವಸ್ಥೆಗೆ ಅನಾಹುತ, ಇನ್ನು ಅದೃಷ್ಟ ಎಲ್ಲಿ ಬಂತಲ್ಲಿ ಬರ್ತೇನಮ್ಮ? ಗರ್ಭಾವಸ್ಥೆಯಲ್ಲಿ ಕನ್ಸೀವ್ ಅಂತ ತಿಳ್ಕೊಳ್ಳಿ, ನಾವು ರೋಗದ ಟ್ಯಾಂಕನ್ನು ರೆಡಿ ಮಾಡಿಕೊಂಡು ಒಳಗಡೆ ಶೇಖರಣೆ ಮಾಡ್ಕೋತಾ ಇದ್ದೀವಿ. ಅಂದರೆ ಅಂತ ತಿಂದಿರ್ತೀವಿ ಗುರುಗಳೇ, ಆದ್ರೆ ಅದು ಈ ರೀತಿಯಾಗಿರುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಗುರು. ಅದು ಪ್ರೋಟೀನೇ, ನೀವು ಪ್ರೋಟೀನ್ ತರ ಮಾಡಿಲ್ವಲ್ಲ. ಹಾಗಿದ್ರೆ ಅದ್ರಲ್ಲಿ ಏನ್ ತಪ್ಪಾಗ್ತಿದೆ, ಮಗು ರೋಗಗ್ರಸ್ತವಾಗಿದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ.